ತೆಲಂಗಾಣದಲ್ಲಿ ಒಂದೇ ಕುಟುಂಬದ 3 ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಪಾಂಡಿಚೇರಿಯಲ್ಲಿ ಶ್ವೇತವನ್ನ ಬಂಧನ ಮಾಡಲಾಗಿದೆ. ಮಗಳು ತನ್ನ ಹೆತ್ತ ತಂದೆ ತಾಯಿ ಮತ್ತು ಸಹೋದರಿಯನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡಿ ಎಸ್ಕೇಪ್ ಆಗಿದ್ಲು. ಈಗ ಅಂತೂ ಇಂತೂ ಪೊಲೀಸರ ಅತಿಥಿಯಾಗಿದ್ದಾಳೆ ತಮಿಳುನಾಡಿನ ಪಾಂಡಿಚೇರಿಯಲ್ಲಿ. ಎಸ್ಕೇಪ್ ಆದವಳು ತಮಿಳುನಾಡಿನಲ್ಲಿ ಪತ್ತೆ. ತಮಿಳುನಾಡಿನ ಪಾಂಡಿಚೇರಿಯಲ್ಲಿ ಕೊಲೆಗಾತಿ ಶ್ವೇತಾ ಅರೆಸ್ಟ್. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ತ್ರಿಬಲ್ ಮರ್ಡರ್ ಕೇಸ್ಗೆ ಕೊನೆಗೂ ಖಾಕಿ ಬಲೆಗೆ ಬಿದ್ದಿದ್ದಾಳೆ ಶ್ವೇತಾ. ಬೆಂಗಳೂರಿನಿಂದ ಎಸ್ಕೇಪ್ ಆದವಳು ತಮಿಳುನಾಡಿನಲ್ಲಿ ಪತ್ತೆಯಾಗಿದ್ದಾಳೆ. ನೋಡಿ, ಬೆಂಗಳೂರಿನ ಕೆಆರ್ ಪುರಂನಲ್ಲಿ ಒಂದೇ ಕುಟುಂಬದ 3ರನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ರು. ಅದು ಕೂಡ ಪ್ರೀತಿ ಮಾಡ್ತಾ ಇದ್ದವನ ಜೊತೆ ಸೇರಿ ಕೊಲೆ ಮಾಡಿದ್ದು ಶ್ವೇತಾ. ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ಲು. ತಮಿಳುನಾಡಿನ ಪಾಂಡಿಚೇರಿಯಲ್ಲಿ ಶ್ವೇತಾ ಬಂಧನವಾಗಿದೆ. ಪಾಂಡಿಚೇರಿಯಲ್ಲಿ ಆರೋಪಿ ಶ್ವೇತಾಳನ್ನ ಬಂಧಿಸಿದ್ದಾರೆ ಪೊಲೀಸರು. ಶ್ವೇತಾಳ ಪ್ರೇಮಿ ಕೆನೆತ್ಗಾಗಿ ಮುಂದುವರಿತಾ ಇದೆ ಹುಡುಕಾಟ. ಇನ್ನು ಕೆನೆತ್ ಸಿಕ್ಕಿಲ್ಲ, ಆದ್ರೆ ಶ್ವೇತಾಳನ್ನ ಬಂಧಿಸಲಾಗಿದೆ. ಪಾಂಡಿಚೇರಿ ರೈಲ್ವೆ ನಿಲ್ದಾಣದಲ್ಲಿ ಆರೋಪಿ ಶ್ವೇತವನ್ನ ಅರೆಸ್ಟ್ ಮಾಡಿರೋದು. ಯಾಕಂದ್ರೆ ಬಹಳಷ್ಟು ಹುಡುಕಾಟವನ್ನ ನಡೆಸ್ತಾ ಇದ್ರು, ಪರಾರಿಯಾಗಿದ್ರು. ಇಬ್ರು ಕೂಡ ಎಲ್ಲೋಗಿದ್ರು ಅಂತ ಗೊತ್ತಿಲ್ಲ. ನೋಡಿ, ಅದು ಕೊಲೆ ಮಾಡಿ ಆರೋಪಿಗಳು ಪರಾರಿ ಆಗ್ತಾ ಇರುವಂತಹ ದೃಶ್ಯ. ಅದು ಕೊಲೆ ಮಾಡಿ ಅಲ್ಲಿಂದ ಏನು ಪಕ್ಕದ ಒಂದು ಬಿಲ್ಡಿಂಗಿಗೆ ಜಂಪ್ ಮಾಡಿ ಅಲ್ಲಿಂದ ಇಳಿದು ಎಸ್ಕೇಪ್ ಆಗ್ತಾ ಇರುವಂತಹ ವಿಡಿಯೋ, ಅದು ಕೊನೆಯ ವಿಡಿಯೋ. ಆ ವಿಡಿಯೋದ ಮುಖಾಂತರ ಆ ಒಂದು ಕ್ಯಾಮ್ರಾದ ಆಂಗಲ್ ಅನ್ನ ಇಟ್ಕೊಂಡು CCTV ಕ್ಯಾಮ್ರಾಗಳನ್ನ ಹಲವಾರು ಆಯಾಮಗಳಲ್ಲಿ ಹುಡುಕಿದಾಗ ಸಿಕ್ಕಿರುವಂತ ಎಷ್ಟೋ ವಿಜುವಲ್ಸ್ನ ಮುಖಾಂತರವಾಗಿ ಈ ಆರೋಪಿ ಶ್ವೇತಾ ಎಲ್ಲಿದ್ದಾಳೆ ಅಂತ ಹುಡುಕೊಂಡು ಬೆನ್ನಟ್ಟಿ ಹೋದಾಗ ತಮಿಳುನಾಡಿನ ಪಾಂಡಿಚೇರಿಯಲ್ಲಿ ಸಿಗಾಕೊಂಡ್ರು. ತನ್ನ ತಾಯಿಯ ಹತ್ಯೆ ಮಾಡಿದ್ದು ಕೇವಲ ಶ್ವೇತಾ ಮಾತ್ರ. ಶ್ವೇತಾ ಒಬ್ಬಳಿಂದಲೇ ಕೊಲೆ, ಬಾಯ್ ಫ್ರೆಂಡ್ ಸಹಕಾರ ಮಾಡಿರೋದಷ್ಟೇ. ತಾಯಿಯನ್ನ ಶ್ವೇತಾ ಒಬ್ಬಳೇ ಕೊಲೆ ಮಾಡಿರುವ ಮಾಹಿತಿ ಸಿಗ್ತಾ ಇದೆ. ಪರಾರಿಯಾಗಿರುವ ಕೆನೆತ್ಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ತಾಯಿ ನನ್ನ ಕಂಟ್ರೋಲ್ ಮಾಡ್ತಾ ಇದ್ಲು, ಏನಕ್ಕೂ ಅವಕಾಶ ಕೊಟ್ಟಿಲ್ಲ. ಏನ್ ಮಾಡಿದ್ರು, ತನ್ನ ತಾಯಿ ತನ್ನನ್ನ ಸ್ವತಂತ್ರವಾಗಿ ಬಿಟ್ಟಿರಲಿಲ್ಲ. ನನ್ನ ಜೀವನವನ್ನೇ ಹಾಳು ಮಾಡಿದ್ರು, ಅದಕ್ಕೆ ತಾಯಿಯನ್ನ ಕೊಂದೆ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರೋದು ಶ್ವೇತಾ. ಪೊಲೀಸ್ ತನಿಖೆ ವೇಳೆ ಆರೋಪಿಯ ಹೇಳಿಕೆಯನ್ನ ಕೇಳಿ ಪೊಲೀಸರೇ ಫುಲ್ ಶಾಕ್ ಆಗ್ತಾ ಇದ್ದಾರೆ. ತನ್ನ ತಾಯಿಯ ಹತ್ಯೆ ಮಾಡಿದ್ದು ಕೇವಲ ನಾನೇ ಅಂತ ಹೇಳಿ ಶ್ವೇತಾ ಒಪ್ಪಿಕೊಂಡಿದ್ದಾಳೆ. ಶ್ವೇತಾ ಒಬ್ಳಿಂದಲೇ ಕೊಲೆ ನಡೆದಿದೆ, ಬಾಯ್ ಫ್ರೆಂಡ್ ಇದಕ್ಕೆ ಸಹಕಾರ ಮಾಡ್ದ ಅಷ್ಟೇ ಅಂತ ಶ್ವೇತಾ ಹೇಳಿಕೆಯನ್ನ ಕೊಡ್ತಾ ಇರೋದು. ನೋಡಿ, ತಾಯಿ ನನ್ನನ್ನ ಕಂಟ್ರೋಲ್ ಮಾಡ್ತಾ ಇದ್ಲು, ಏನಕ್ಕೂ ಅವಕಾಶ ಕೊಡ್ತಿರ್ಲಿಲ್ಲ. ಅಲ್ಲಮ್ಮ, ಏಂತಕ್ಕೂ ಅವಕಾಶ ಕೊಡ್ಲಿಲ್ಲ ಅಂದ್ರೇನೆ ಈ ರೀತಿ ನೀವು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ಕೊಂಡು ತಂದೆ ತಾಯಿನ ಕೊಲ್ಲೋದಕ್ಕೆ ಸ್ಕೆಚ್ ಹಾಕಿರೋರು. ಇನ್ನು ನಿಮ್ಗೇನಾದ್ರೂ ಕಂಟ್ರೋಲ್ ಮಾಡದೆ ಹಾಗೆ ಬಿಟ್ಬಿಟ್ಟಿದ್ರೆ ಇನ್ನು ಎಷ್ಟು ಜನರ ಜೀವ, ಇನ್ನೆಷ್ಟು ಜನರ ಜೀವನದ ಜೊತೆ ನೀವು ಆಟ ಆಡ್ತಾ ಇದ್ರಿ ಅನ್ನೋದು ಇಲ್ಲೇ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ. ಎಲ್ಲಾ ನಿಮ್ಮನ್ನ ಕಂಟ್ರೋಲ್ ಮಾಡಿ ಹಿಡಿದಿಟ್ಟುಕೊಳ್ಳೋ ಪ್ರಯತ್ನವನ್ನ ಮಾಡಿ ಒಂದು ಒಳ್ಳೆ ಸಮಾಜಕ್ಕೆ ಒಳ್ಳೆ ಯುವಕರಾಗ್ಲಿ ಯುವತಿಯರಾಗ್ಲಿ ಅಂತ ಇಷ್ಟು ಕಷ್ಟಪಟ್ಟು ತಾಯಿಯಂದಿರು ತಂದೆಯಂದಿರು ಕಷ್ಟ ಬೀಳ್ತಾ ಇದ್ರೆ ಕಂಟ್ರೋಲ್ ಮಾಡ್ತಾ ಇದ್ಲು ಅಂತಾನೆ ಆಕೆಯನ್ನ ಕೊಲೆ ಮಾಡಿದ್ದೀರಿ ಅಂದ್ರೆ ನಿಮ್ಮಂಥವ್ರಿಗೆಲ್ಲ ಅವರು ಜನ್ಮವನ್ನ ಕೊಟ್ಬಿಟ್ಟು ತಪ್ಪು ಮಾಡಿಬಿಟ್ರು ಅಂತ ಅವ್ರಿಗೆ ಅನ್ಸಿರುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು ತನ್ನ ತಾಯಿ ನನ್ನ ಸ್ವತಂತ್ರವಾಗಿರಕ್ ಬಿಟ್ಟಿರ್ಲಿಲ್ಲ ಅಂತ ಹೇಳಿಕೆ ಕೊಡ್ತಾ ಇದ್ದಾಳೆ. ಇದಕ್ಕಿಂತ ಸ್ವತಂತ್ರ ಬೇಕೇನ್ರಿ? ನನ್ನ ಜೀವನವನ್ನೇ ಹಾಳು ಮಾಡಿದ್ರಂತೆ. ಆ ರೀತಿ ಪೊಲೀಸರ ತನಿಖೆಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರೋದು ಶ್ವೇತಾ. ನನ್ನ ಜೀವನ ಹಾಳು ಮಾಡ್ಬಿಟ್ರು ನನ್ನ ತಾಯಿ ಅಂತ. ಎಷ್ಟೋ ಪ್ರಕರಣಗಳನ್ನ ನೋಡ್ತೀವಿ. ತಮ್ಮ ಶೋಕಿಗೋಸ್ಕರ ತಾವಿರುವಂತಹ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿರೋದನ್ನ ಉಳಿಸ್ಕೋಬೇಕು ಅಂತ ಹೇಳಿ ಚಿಕ್ಕ ಚಿಕ್ಕ ಮಕ್ಕಳನ್ನೇ ಕೊಂದಾಕುವಂತ ತಾಯಿಗಳು ಒಂದ್ ಕಡೆ ಆದ್ರೆ, ನನ್ನ ಮಗಳು ತಪ್ಪು ದಾರಿ ಹಿಡಿತಿದ್ದಾಳಲ್ಲಪ್ಪ, ಒಳ್ಳೆಯದಾಗ್ಲಿ ಅಂತ ಬುದ್ಧಿವಾದ ಹೇಳಿ ಆ ಒಂದು ಕೊಟ್ಟಿರುವಂತ ಸ್ವತಂತ್ರವನ್ನ ಕಸಿದುಕೊಳ್ತಾ ಹೀಗಲ್ಲ ಹಾಗಿರುವಂತ ಹೇಳುವಂತ ತಾಯಿಯನ್ನ ಕೊಲೆ ಮಾಡಿರುವಂತಹ ಏಕೈಕ ಮಗಳು ಅಂದ್ರೆ ಬಹುಶಃ ಈ ಶ್ವೇತಾನೇ ಇರಬಹುದು. ಇಂತಹ ಒಂದು ಹೀನಾಯವಾದಂತಹ ಕೃತ್ಯವನ್ನ ಎಸಗಿರುವಂತಹ ಶ್ವೇತಾ ಈಗ ಅಂತೂ ಇಂತೂ ತಮಿಳುನಾಡಿನ ಪಾಂಡಿಚೇರಿಯಲ್ಲಿ ಅದು ರೈಲ್ವೆ ನಿಲ್ದಾಣದಲ್ಲಿ ತಗ್ಲಾಕೊಂಡಿರೋದು ಪೊಲೀಸರ ಕೈ. ಸದ್ಯ ಈಗ ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಮೊದಲನೇ ಸ್ವಲ್ಪ ಸ್ಟೇಜ್ನಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಅಂದ್ರೆ ತಾಯಿ ನನ್ನ ಕಂಟ್ರೋಲ್ ಮಾಡ್ತಾ ಇದ್ಲು, ಅದಕ್ಕೆ ಕೊಂದೆ ಅಂತ. 3ರ ಹತ್ಯೆ ಬಳಿಕ ಬೇರೆ ಬೇರೆ ಹಾದಿ ಹಿಡಿದಿದ್ದ ಈ ಜೋಡಿ ಘಟನೆ ಬಳಿಕ ಒಟ್ಟಿಗೆ ಮನೆಯನ್ನ ಬಿಟ್ಟಿದ್ದ ಶ್ವೇತಾ ಮತ್ತು ಕೆನೆತ್
ಆ ಬಳಿಕ ಇಬ್ಬರೂ ಬೇರೆ ಬೇರೆ ಕಡೆಗೆ ಎಸ್ಕೇಪ್ ಆಗಿದ್ರು. ತಮಿಳುನಾಡಿನ ಪಾಂಡಿಚೇರಿಗೆ ತೆರಳಿದ್ದ ಆರೋಪಿ ಶ್ವೇತಾ. ಆದ್ರೆ ಇದೀಗ ಕೆನೆತ್ ಹೋಗಿರುವ ಸ್ಥಳದ ಬಗ್ಗೆ ಮಾಹಿತಿ ಕೂಡ ಇನ್ನೂ ಸಿಕ್ಕಿಲ್ಲ. ಮೂವರ ಹತ್ಯೆ ಬಳಿಕ ಬೇರೆ ಬೇರೆ ಹಾದಿಯನ್ನ ಹಿಡಿದಿದ್ದಾರೆ ಈ ಜೋಡಿಗಳು. ಕೊಲೆ ಮಾಡುವಾಗ ಜೊತೆಯಲ್ಲೇ ಇದ್ಕೊಂಡು ಅದಕ್ಕೆ ಸಹಕಾರ ಮಾಡದಂತೆ. ನೋಡಿ, ತಾಯಿ ಈ ತರ ಸ್ವತಂತ್ರ ಕೊಟ್ಟಿಲ್ಲ ಅಂತೇಳಿ ತಾಯಿಯನ್ನ ಕೊಲ್ಲೋವಾಗ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಮದುವೆಗಿಂತ ಮುಂಚೆ ಇರೋದು ತಪ್ಪು ಅಂತ ಹೇಳಿರೋದಕ್ಕೆ ತಾಯಿ ಸ್ವತಂತ್ರ ಕೊಟ್ಟಿಲ್ಲ ಅನ್ನೋ ಸ್ಟೇಟ್ಮೆಂಟ್. ಹಾಗಾಗಿ ನಾನು ಕೊಂದೆ. ಪ್ರಿಯಕರ ಅದಕ್ಕೆ ಸಪೋರ್ಟ್ ಮಾಡ್ದ. ಪ್ರಿಯಕರನಿಗೂ ಬುದ್ಧಿ ಇಲ್ಲ, ಈಕೆಗೂ ಬುದ್ಧಿ ಇಲ್ಲ. ಹಾಗಾಗಿ ಈ ಒಂದು ಕೃತ್ಯವನ್ನ ಮಾಡಿದ್ದಲ್ಲದೆ ಇಬ್ರು ಕೂಡ ಕೊಲೆ ಮಾಡುವಾಗ ಜೊತೆಯಲ್ಲಿದ್ದು ಕೊಲೆ ಆದ ನಂತರ ಯಾಕೆ ಇಬ್ರು ಬೇರೆ ಬೇರೆ ಹೋದ್ರು? ಸೊ ಇವರ ಪ್ಲಾನ್ ಏನು ಅಂತಂದ್ರೆ ಕೊಲೆ ಮಾಡಿದ್ದು ಜೊತೆಯಲ್ಲೇ, ಆದ್ರೆ ಇಬ್ರು ಬೇರೆ ಬೇರೆ ಆದಾಗ ಹುಡುಕಾಟದಲ್ಲಿ ಏರುಪೇರು ಆಗುತ್ತಲ್ಲ. ಪೊಲೀಸರು ನನ್ನನ್ನ ಅಂತ ಹುಡುಕ್ತಾರ, ನಿನ್ನನ್ನ ಅಂತ ಹುಡುಕ್ತಾರ, ಸ್ವಲ್ಪ ದಿವಸ ಹುಡುಕ್ತಾರೆ, ಆಮೇಲೆ ಅವರೇ ಸುಮ್ಮನಾಗ್ತಾರೆ. ನಾವ್ ಇನ್ನೊಂದ್ ಕಡೆ ಎಲ್ಲೋ ಹೋಗಿ ಜೀವನವನ್ನ ಮಾಡೋಣ, ಜೀವನವನ್ನ ಕಟ್ಕೊಳ್ಳೋಣ ಅನ್ನೋ ಪ್ಲಾನ್ ಆಗಿತ್ತು ಇವ್ರದ್ದು. ಅಂತೂ ಇಂತೂ ತಮಿಳುನಾಡಿನ ಪಾಂಡಿಚೇರಿ ನೋಡಿ, ಏನು ಬೆಂಗಳೂರಿಂದ ತಮಿಳುನಾಡಿಗೆ ಹೋಗಿದ್ರು ಕೂಡ ಇವರನ್ನ ಪೊಲೀಸರು ಚೇಸ್ ಮಾಡಿದ್ದಾರೆ ಅಂದ್ರೆ ಇನ್ನು ಪ್ರಿಯಕರ ಕೆನತ್ತ ಬಳಿ ಹೋಗುವಂಥದ್ದೇನು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಇವರ ಮೈಂಡ್ ಸೆಟ್ ಏನು? ನಾವು ಈ ರೀತಿ ಕೊಲೆ ಮಾಡಿರೋದು ಎಷ್ಟು ಧೈರ್ಯವಾಗಿ ಆ ದೃಶ್ಯಾವಳಿಗಳನ್ನ ನೋಡಿ, ಎಷ್ಟು ಧೈರ್ಯವಾಗಿ ಹೋಗ್ತಿದೆ. ಏನೂ ಆಗೇ ಇಲ್ಲ, ಏನೂ ನಡೆದೇ ಇಲ್ಲ, ಆರಾಮಾಗಿ ಏನೋ ಅಂಗಡಿಗೆ ಹೋಗಿ ತರಕಾರಿಗಳನ್ನ ತರ್ತೀವಿ ಗೊತ್ತಾ, ಆ ರೀತಿಯಾಗಿ ಹೋಗ್ತಿದ್ದಾರೆ. ಕೊಲೆ ಮಾಡಿದೀವಿ ಅನ್ನೋ ಭಯ ಆಗ್ಲಿ, ಆತಂಕ ಆಗ್ಲಿ, ಅಥವಾ ಒಂದು ಗಲಿಬಿಲಿ ಆಗ್ಲಿ ಏನೂ ಇಲ್ಲ ಅವ್ರಿಗೆ. ಆರಾಮಾಗಿ ಹೋಗ್ತಾ ಇದ್ದಾರೆ ಆ ದೃಶ್ಯಾವಳಿಗಳು ಗಮನಿಸಿದ್ರೆ. ಅಂತೂ ಇಂತೂ ಪಾಂಡಿಚೇರಿಗೆ ಒಬ್ರು, ಇನ್ನೊಬ್ರು ಎಲ್ಲೋಗಿದಾರೋ ಗೊತ್ತಿಲ್ಲ. ಶ್ವೇತಾಳಿಗೆ ಕೆಡ್ಡವನ್ನ ಕೆಡವಿದ್ರು ಪೊಲೀಸರು. ಅಂತೂ ಇಂತೂ ಬಲೆಗೆ ಬಿದ್ದಿದ್ದಾಳೆ, ಆ ಕೆಡ್ಡದೊಳಗಡೆ ಬಿದ್ದಿದ್ದಾಳೆ. ಆದ್ರೆ ಇನ್ನೂ ಕೆನೆತ್ ಎಲ್ಲಿದ್ದಾನೆ ಅಂತ ಗೊತ್ತಾಗಿಲ್ಲ. ಅತಿ ಶೀಘ್ರದಲ್ಲಿ ಗೊತ್ತಾಗುತ್ತೆ ಎಲ್ಲಿದ್ದಾನೆ ಅಂತ ಕೂಡ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಅಜಯ್ ಗೌಡ, ಈಗ ಪೊಲೀಸ್ ಅವರ ಒಂದು ಬಲೆಗೆ ಬಿದ್ದ ಮೇಲೆ ಶ್ವೇತಾ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ತುಂಬಾ ವಿಚಿತ್ರವಾಗಿದೆ. ಸ್ವತಂತ್ರ ಕೊಟ್ಟಿಲ್ಲ ಅಂತಾನೆ ಈ ರೀತಿ ಕೊಲೆ ಮಾಡಿರೋದು. ಅಂದ್ರೆ ಸ್ವತಂತ್ರ ಕೊಡದೇನೆ ಈ ಪಾರ್ಟಿ ಕೊಲೆ ಮಾಡಿದಾರೆ. ಸ್ವತಂತ್ರ ಕೊಟ್ಟಿದ್ರೆ ಯಾರ್ಯಾರ ಲೈಫ್ ನ ಹಾಳು ಮಾಡ್ತಾ ಇದ್ರು ಇವ್ರು ಅಂತ. ಮತ್ತಷ್ಟು ಅಪ್ಡೇಟ್ ಕೊಡಿ, ಏನೇನು ತನಿಖೆ ಆಯ್ತು ಅಂತ. ಖಂಡಿತ ಈ ಒಂದು ಕೇರ್ಪುರಂನಲ್ಲಿ ನಡೆದಿದ್ದಂತ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ A1 ಆರೋಪಿ ಆಗಿರುವಂತ ಆರೋಪಿತೆ ಶ್ವೇತಾಳನ್ನ ಕೊನೆಗೂ ಕೂಡ ಪೊಲೀಸ್ನವರು ಅರೆಸ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಈಕೆಯನ್ನ ಪುದುಚೇರಿಯಲ್ಲಿ ಅರೆಸ್ಟ್ ಅನ್ನ ಮಾಡ್ಕೊಂಡು ಇದೀಗ ವಶಕ್ಕೆ ಪಡೆದು ಆಕೆಯನ್ನ ಎಂಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ. ಆಕೆ ನನ್ನ ತಾಯಿನ ಕೊಲೆ ಮಾಡೋದಕ್ಕೆ ಯಾವ ಕಾರಣವನ್ನ ಕೊಟ್ಟಿದ್ದಾಳೆ ಅನ್ನೋದನ್ನ ತನಿಖೆಯಲ್ಲಿ ನೋಡೋದಾದ್ರೆ, ಪ್ರಮುಖವಾಗಿ ನನ್ನ ತಾಯಿ ನನ್ನ ಜೀವನವನ್ನ ಸಂಪೂರ್ಣವಾಗಿ ಆಕೆಯೇ ಒಂದು ಕಂಟ್ರೋಲ್ ಅನ್ನ ಮಾಡ್ತಾ ಇದ್ದು, ಜೊತೆಗೆ ಏನು ಯಾವ್ದಾದ್ರು ಬಿಸ್ನೆಸ್ ಮಾಡೋದಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿರ್ಲಿಲ್ಲ. ಜೊತೆಗೆ ಬಿಸ್ನೆಸ್ ಮಾಡೋದಕ್ಕೆ ಕೆಲವೊಂದಷ್ಟು ಹಣವನ್ನು ಕೂಡ ಕೇಳಿದೆ. ಆ ಒಂದು ಸಂದರ್ಭದಲ್ಲಿ ಬಿಸ್ನೆಸ್ ಎಲ್ಲ ಲಾಸ್ ಮಾಡ್ಕೋತೀಯ, ಏನು ನಾವು ಹೆಲ್ಪ್ ಮಾಡಲ್ಲ ಅಂತ ಹೇಳಿ ಒಂದು ಹೆಲ್ಪ್ ಅನ್ನ ಕೂಡ ಮಾಡಿರ್ಲಿಲ್ಲ. ಹೀಗಾಗಿ ನನ್ನ ಬದುಕೋದಕ್ಕೂ ಕೂಡ ಯಾವುದೇ ರೀತಿಯಾದಂತ ಫ್ರೀಡಮ್ ನ ಆಕೆ ಕೊಟ್ಟಿರ್ಲಿಲ್ಲ. ಆಕೆಯಿಂದ ಸಾಕಷ್ಟು ನನ್ನ ಜೀವನ ಹಾಳಾಯ್ತು. ಇದೇ ವಿಚಾರಕ್ಕೆ ಕೂಡ ಸಾಕಷ್ಟು ಬಾರಿ ನಮ್ಮ ಮಧ್ಯದಲ್ಲಿ ಗಲಾಟೆ ಆಗ್ತಾ ಇದ್ದು. ಕಳೆದ ಬಾರಿ ಕೂಡ ನನ್ನ ಎಲ್ಲಿ ಇದ್ದೀನಿ ಅನ್ನುವಂತ ವಿಚಾರದಲ್ಲಿ ಕೂಡ ಜೊತೆಗೆ ಕರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಕೂಡ ಆಕೆ ನನ್ನ ತಾಯಿ ಸಾಕಷ್ಟು ಬೈಯುವಂಥದ್ದು, ಜೊತೆಗೆ ಕಂಟ್ರೋಲ್ ಮಾಡುವಂಥದ್ದು ಎಲ್ಲ ಕೂಡ ಮಾಡ್ತಾ ಇದ್ರು. ಇದರಿಂದ ನನ್ನ ಜೀವನ ಹಾಳಾಗಿತ್ತು ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಪೊಲೀಸರ ಮುಂದೆ ಆಕೆ ಕೊಟ್ಟಿರುವಂತದ್ದು. ಹೀಗಾಗಿ ಆಕೆನ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವಂತ ಪೊಲೀಸರು ಜೊತೆಗೆ ಕೆಲವೊಂದಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈಕೆನ ಇಂಟರ್ವ್ಯೂಷನ್ ಮಾಡುವಂತ ಸಂದರ್ಭದಲ್ಲಿ ಆಕೆ ಈ ಒಂದು ಕೊಲೆಯನ್ನ ನೇರವಾಗಿ ನಾನು ಒಬ್ಳೇ ಮಾಡಿದ್ದೀನಿ, ಆದ್ರೆ ಈ ಒಂದು ಕೊಲೆಯಲ್ಲಿ ಕೆನೆತ್ ಏನಿದ್ದಾನೆ ಪ್ರಿಯಕರ, ಆತ ಸಹಕಾರವನ್ನ ಮಾತ್ರ ಕೊಟ್ಟಿದ್ದಾನೆ, ಹೆಲ್ಪ್ ಮಾಡಿದ್ದಾನೆ ಅಷ್ಟೇ. ಆದ್ರೆ ನೇರವಾಗಿ ಆತ ಈ ಒಂದು ಕೊಲೆಯಲ್ಲಿ ಪಾತ್ರ ಇಲ್ಲ ಅಂತ ಹೇಳಿ ನೇರವಾಗಿ ಆಕೆ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಅನ್ನ ಪೊಲೀಸರಿಗೆ ಕೊಟ್ಟಿದ್ದಾಳೆ. ಇಲ್ಲಿ ಪ್ರಮುಖವಾಗಿ ಆಕೆನ ತನಿಖೆಯನ್ನು ಮಾಡುವಂತ ಸಂದರ್ಭದಲ್ಲಿ ಜೊತೆಗೆ ಆತ ಎಲ್ಲೂ ಹೋಗಿದ್ದಾನೆ ಪ್ರಿಯಕರ ಕೆನೆತ್ ಅಂತ ಪ್ರಶ್ನೆನ ಮಾಡಿದಂತ ಸಂದರ್ಭದಲ್ಲಿ ಆಕೆ ಕೇವಲ ನಾವು ಕೂಡ ಕೊಲೆಯನ್ನ ಮಾಡಿ ಈಚೆ ಬರುವಂತ ಸಂದರ್ಭದಲ್ಲಿ ಜೊತೆಯಲ್ಲಿ ಬಂದ್ವಿ. ಅದಾದ ನಂತರವಾಗಿ ಆತ ಬೇರೆ ಕಡೆ ಹೋಗಿದ್ದಾನೆ, ನಾನು ಬೇರೆ ಕಡೆ ಅಂತ ಬಂದೆ. ಅಪ್ಸ್ಟ್ಯಾಂಡ್ ಆಗೋದಕ್ಕೆ ಈ ರೀತಿಯಾಗಿ ಮಾಡಿದ್ವಿ. ಆತ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾಳೆ. ಪೊಲೀಸ್ನವ್ರಿಗೆ ಪ್ರಮುಖವಾಗಿ ಅಲ್ಲಿ ಬರುವಂತ CCTVನ ಗಮನಿಸಿದ್ದಾರೆ. ಅಂದ್ರೆ ಕೊಲೆ ಮಾಡಿ ಪಕ್ಕದ ಒಂದು ಅಪಾರ್ಟ್ಮೆಂಟ್ ಏನಿದೆ ಅದ್ರ ಮೂಲಕವಾಗಿ ಗೇಟ್ ತೆಗೆದುಕೊಂಡು ಹೋಗುವಂತ CCTV ಆಗಿರ್ಬೋದು. ಜೊತೆಗೆ ಮೇನ್ ರೋಡ್ಗೆ ಬಂದಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ತಮಿಳುನಾಡು ರೂಟ್ ನಲ್ಲಿ ಹೋಗಿರುವಂತ ಕೆಲವೊಂದಷ್ಟು CCTVಗಳನ್ನ ಪರಿಶೀಲನೆ ಮಾಡಿದ್ರು. ಅದರಲ್ಲಿ 50ಕ್ಕೂ ಹೆಚ್ಚು CCTVಗಳಲ್ಲಿ ಕೇವಲ 7 ಕಡೆ
CCTV ಮಾತ್ರ ಪತ್ತೆ ಆಗಿದೆ. ಯಾಕಂದ್ರೆ ಅದು ಆಲ್ಮೋಸ್ಟ್ ವಾಕಬಲ್ ಅಲ್ಲಿ ಮೂವ್ ಆಗ್ತಾ ಇದ್ರ ಜೊತೆಗೆ ಅಲ್ಲಿ ಬರುವಂತ ಕ್ಯಾಂಟರ್ಗಳಾಗಿರ್ಬೋದು, ಲಾರಿಗಳಾಗಿರ್ಬೋದು, ಅದನ್ನ ಅಡ್ಡ ಹಾಕಿ ಅಲ್ಲಿಂದ ಆ ಮೂಲಕವಾಗಿ ಬೇರೆ ರಾಜ್ಯಕ್ಕೆ ಹೋಗುವಂತ ಪ್ಲಾನ್ ನ ಇವ್ರಿಬ್ರು ಕೂಡ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತದೆ. ಆದ್ರೆ ಇವ್ರು ನಿಜಕ್ಕೂ ಕೂಡ ಕ್ಯಾಂಟರ್ ಮೂಲಕ ಅಥವಾ ರಾತ್ರಿ ಲಾರಿ ಮೂಲಕವಾಗಿ ಬೇರೆ ರಾಜ್ಯಕ್ಕೆ ಪ್ರಯಾಣವನ್ನ ಬೆಳೆಸೋದಕ್ಕೆ ಮುಂದಾಗಿದ್ರ, ಅಥವಾ ಬಸ್ಸು ಅಥವಾ ಟ್ರೈನ್ ಅನ್ನ ಬಳಸ್ಕೊಂಡು ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ. ಯಾಕಂದ್ರೆ ಈಕೆ ಪುದುಚೇರಿಯಲ್ಲಿ ಲಾಕ್ ಆಗಿದ್ದಾಳೆ. ಆದ್ರೆ ಕೆನತ್ ಏನಿದ್ದಾನೆ ಆತ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಆಕೆ ಕೊಡುವಂತ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ಕೇವಲ ನಾವು ಹೋಗುವಂತ ಸಂದರ್ಭದಲ್ಲಿ ಬೇರೆ ಬೇರೆ ದಾರಿಯಲ್ಲಿ ಹೋಗಿದ್ವಿ, ಆತ ಬೇರೆ ಕಡೆ ಹೋದ, ನಾನು ಬೇರೆ ಕಡೆ ಬಂದಿದ್ದೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸರು ಆಕೆನ ಮತ್ತಷ್ಟು ಇಂಟರೋಗೇಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ಆತನ ನಂಬರ್ ಏನಾರು ಚೇಂಜ್ ಮಾಡಿದಾನ, ಅಥವಾ ಬೇರೆ ನಂಬರ್ ತೆಗೆದುಕೊಂಡು ಅಬ್ಸ್ಟೆಂಡ್ ಆಗಿದ್ದಾನ, ಅಥವಾ ಬೇರೆ ರಾಜ್ಯದಲ್ಲಿ ಏನಾದ್ರು ಹೋಗಿದ್ದಾನ, ಅಥವಾ ಆತನಿಗೆ ಬೇರೆ ಯಾರಾದ್ರೂ ಹೆಲ್ಪ್ ಅನ್ನ ಮಾಡಿ ಆತನಿಗೆ ಒಂದು ಶೆಲ್ಟರ್ ಕೊಟ್ಟಿದ್ದಾರಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಪ್ರಶ್ನಾವಳಿಗಳನ್ನ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಆಕೆಯನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿದರೆ. ಜೊತೆಗೆ ನಾಪತ್ತೆ ಆಗಿರುವಂತ ಮತ್ತೊಬ್ಬ ಆರೋಪಿ ಕೆನೆತ್ ಏನಿದ್ದಾನೆ ಆತನ ಬಂಧನಕ್ಕಾಗಿ ಪೊಲೀಸರು ಈಗಾಗಲೇ ಮುಂದಾಗಿದ್ದಾರೆ. ಈಗಾಗಲೇ 6 ತಂಡಗಳ ವಿಶೇಷ ತಂಡಗಳು ಕೂಡ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಹೀಗಾಗಿ ಒಂದು A1 ಆರೋಪಿ ಆಗಿರುವಂತಹ ಶ್ವೇತಳನ್ನ ಅರೆಸ್ಟ್ ಮಾಡಿದ್ದು, ಮತ್ತೊಬ್ಬ ಆರೋಪಿ ಕೆನೆತ್ ಪ್ರಿಯಕರ ಏನಿದ್ದಾನೆ ಆತನ ಬಂಧನ ಮಾಡೋದಕ್ಕೆ ಕೂಡ ಪೊಲೀಸರು ಬಲೆ ಬೀಸಿದ್ದಾರೆ. ಇಂಚರ ಸಂಜಯ್, ಥ್ಯಾಂಕ್ ಯು ಸೋ ಮಚ್ ನಿಮ್ನ ಡೀಟೇಲ್ಸ್ಗಾಗಿ. ನೋಡಿ, ಅಂದ್ರೆ ಕೊಲೆ ಮಾಡಿರೋದು ನಾನಷ್ಟೇ, ಕೆನತ್ನ ಪಾತ್ರವಿಲ್ಲ ಅಂತಂದ್ರೆ ಕೆನತ್ ಸಹಾಯ ಮಾಡಿರೋದು ಒಂದು ಪಾತ್ರನೇ ಅಲ್ವಾ? ಆ ಒಂದು ಪಾತ್ರದಲ್ಲಿ ಸಿಲ್ಕೊಂಡಿರುವಂತಹ ಅವನು ಎಸ್ಕೇಪ್ ಆಗಿದ್ದಾನೆ, ಈಗ ಅಬ್ಸ್ಟ್ಯಾಂಡ್ ಆಗಿದ್ದಾನೆ. ಈಗ ಆತನನ್ನ ಹುಡ್ಕುವಂತ ಕೆಲಸ ಅಷ್ಟೇ ಪೊಲೀಸರಿಗೆ. ಜೊತೆಗೆ ಇಲ್ಲಿ ಶ್ವೇತಾಳನ್ನ ಮತ್ತಷ್ಟು ಡ್ರಿಲ್ ಮಾಡಬೇಕು, ಮತ್ತಷ್ಟು ಮಾಹಿತಿಗಳು ಹೊರಬರುತ್ತಿದೆ. ವಿಡಿಯೋದಲ್ಲಿ ಬಳಸ್ಕೊಳ್ಳಿ.